ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಆಪ್ತ ಜಮೀರ್ ಅಹಮದ್ ಖಾನ್ಗೆ ಅದೃಷ್ಟ ಖುಲಾಯಿಸ್ತಾ ಅನ್ನೋ ಚರ್ಚೆ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಜೋರಾಗಿದೆ. ಸಿದ್ದು ಬಣ ತೊರೆದು ಜಮೀರ್ ಡಿಕೆಶಿ ಜೊತೆ ಸೇರ್ಕೊಂಡ್ರ ಅನ್ನೋ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಂಡಿರುವಂಥದ್ದು. ಇದಕ್ಕೆ ಕಾರಣ ಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಜಮೀರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಸದ್ಯ ಎಲ್ಲೆಡೆ ಜೋರಾಗ್ತಾ ಇದೆ. ನೋಡಿ, ಡಿಕೆ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ಬಹಳ ದೊಡ್ಡ ಕಸರತ್ತು ನಡೀತಾ ಇರೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರನೇ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ಬಹಳ ದೊಡ್ಡ ಕಸರತ್ತು ನಡೀತಾ ಇದೆ. ಉಳಿದಿರೋದು ಕೇವಲ 20 ಸ್ಥಾನ. 60 ಶಾಸಕರು ನಾ ಕೊಡೆ ನೀ ಬಿಡೆ ನನಗೂ ಬೇಕು ಅಂತ ಹೇಳಿ ಸಚಿವ ಸ್ಥಾನಕ್ಕೆ ಮುತ್ತಿಗೆ ಹಾಕ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಇಲ್ಲಿ ಜಮೀರ್ಗೆ ಈ ಬಾರಿ ಏನಾದ್ರೂ ಅದೃಷ್ಟ ಕುಲಾಯಿಸ್ತಾ ಅನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇರೋದು. ಯಾಕಂತಂದ್ರೆ ಡಿಕೆ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯ ಸಿದ್ದು ಆಪ್ತ ಜಮೀರ್ ಪರ ಡಿಕೆ ಶಿವಕುಮಾರ್ ಅವರ ಸಹೋದರು ನಿಂತು ಬಿಟ್ರ. ನೋಡಿ, ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಬಣದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡವರು. ಇನ್ನು ಜಮೀರ್ ಅಹಮದ್ ಖಾನ್ ಯಾವೆಲ್ಲ ಫಂಕ್ಷನ್ಗಳಿಗೆ ಸಿದ್ದರಾಮಯ್ಯನವರನ್ನ ಇನ್ವೈಟ್ ಮಾಡ್ತಿದ್ರು, ಎಲ್ಲ ಫಂಕ್ಷನ್ಗಳಿಗೂ ಕೂಡ ಅದರಲ್ಲಿ ಜಾತಿ ಮತ ಭೇದ ಭಾವ ಅಂತ ನೋಡದೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ರು, ಭೇಟಿ ಮಾಡ್ತಿದ್ರು, ಅಲ್ಲಿ ಆಹಾರ ಏನೇ ಇದ್ರು ಸವಿತಿದ್ರು, ಬರ್ತಿದ್ರು. ಸಿದ್ದರಾಮಯ್ಯನವರ ಬಣದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಂತಹ ಜಮೀರ್ ಪರ ಈಗ ಡಿಕೆ ಶಿವಕುಮಾರ್ ಸಹೋದರು ನಿಂತು ಬಿಟ್ರ ಅಥವಾ ಪಕ್ಷ ತೊರೆದು ಡಿಕೆಶಿ ಬಣಕ್ಕೆ ಹೋಗ್ಬಿಟ್ರ ಜಮೀರ್ ಅನ್ನುವಂಥದ್ದು ಪ್ರಶ್ನೆ. ಯಾಕಂತಂದ್ರೆ ಸಿದ್ದು ಬಣ ತೊರೆದು ಡಿಕೆಶಿ ಪಾಳೆಯ ಸೇರ್ಕೊಂಡ್ರ ಜಮೀರ್ ಅಹಮದ್. ಹಾಗಿದ್ರೆ ಏನಿದು ಡಿಕೆ ಸುರೇಶ್ ಅವರ ಹೊಸ ತಂತ್ರ? ನೋಡಿ, ಡಿಕೆ ಶಿವಕುಮಾರ್ ಅವರ ಮುಂದೆ ಬಹಳ ದೊಡ್ಡ ತಲೆನೋವು, ಜೊತೆಗೆ ಬಹಳ ರಾಜಕಾರಣದಲ್ಲಿ ಆಗುವಂತಹ ತಲ್ಲಣಗಳ ಕುರಿತು ಚರ್ಚೆಗಳು ಓಡ್ತಾ ಇರುತ್ತೆ. ಆದರೆ ಈ ಹಿಂದೆ ಸಚಿವ ಸ್ಥಾನ ಯಾರಿಗೆ ಕೊಡಬೇಕು, ಯಾರ ಸಿಟ್ಟು ಶಮನ ಮಾಡಬೇಕು, ಯಾರ ಜೊತೆಗೆ ಬಹಳ ಒಳ್ಳೆ ರೀತಿಯಲ್ಲಿ ಇರಬೇಕು, ಎಲ್ಲ ಆಯಾಮದಲ್ಲೂ ಕೂಡ ಮಾತನಾಡೋದು, ಜೊತೆಗೆ ನಿಲ್ಲೋದು ಅವರ ತಮ್ಮ ಡಿಕೆ ಸುರೇಶ್. ಸೊ ಹಾಗಾಗಿ ಹೊಸ ತಂತ್ರ ಏನಾದರೂ ರೂಪಿಸ್ಬಿಟ್ರ? ನೋಡಿ, ಜೂನ್ 3ರಂದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋ ಮುನ್ನ ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರ ಒಂದು ಆಡಿಯೋ ಕೇಳಿಬರುತ್ತೆ. ಅವ್ರ ಪರವಾಗಿ ನಿಲ್ಬೇಡಿ, ಅವ್ರಿಗೆ ಓಟ್ ಹಾಕಬೇಡಿ, ನಮ್ಮ ಸಮುದಾಯ ಅಂದ್ರೆ ಮುಸ್ಲಿಂ ಸಮುದಾಯದವರಿಗೆ ಸಪೋರ್ಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಮಾತಾಡಿದ್ರು ಅನ್ನುವಂತಹ ಆಡಿಯೋನೇ ಸದ್ಯ ಈಗ ಜಮೀರ್ ಅಹಮದ್ ಅವರಿಗೆ ಮುಳುವಾಗಿರುವಂಥದ್ದು. ಸಚಿವ ಸ್ಥಾನ ಸಿಗದೆ ಅಥವಾ ಮೊದಲ ಸಚಿವ ಸಂಪುಟದಲ್ಲೂ ಜಮೀರ್ ಅಹಮದ್ ಖಾನ್ ಹೆಸರು ತೆಗೆದುಕೊಳ್ಳದೆ 2ನೇ ಸಚಿವ ಸಂಪುಟ ತಯಾರಿ ಆಗ್ತಾ ಇದ್ರು ಕೂಡ ಅದರಲ್ಲೂ ಜಮೀರ್ ಅವರ ಹೆಸರನ್ನ ಕೈ ಬಿಟ್ಟಿರುವಂಥದ್ದು. ಹಾಗಾಗಿ ಜಮೀರ್ ತಮ್ಮ ಸಮುದಾಯದವರಿಗೆ ಕರೆ ನೀಡಿರುವಂತಹ ಆಡಿಯೋ ವೈರಲ್ ಆಗಿತ್ತು. ಈ ಬೆಳವಣಿಗೆಯಿಂದಾಗಿ ಅವ್ರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಕೈ ತಪ್ಪಿತ್ತು ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ಖುದ್ದು ಜಮೀರ್ ಅಹಮದ್ ಅವರೇ ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಏನದು ಆಡಿಯೋ, ಯಾಕೆ ಮಾತಾಡಿದ್ರು, ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಅಂತ ನಿನ್ನೆಯ ಡೆವಲಪ್ಮೆಂಟ್ ಅಲ್ಲಿ ಅವರು ಖುದ್ದು ಮಾತಾಡಿ ಆ ಒಳ ಬೇಗುದು ಏನಿತ್ತು ಅದನ್ನ ಶಮನ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಯ್ತು. ಈಗ ಈ ಬೆಳವಣಿಗೆಯಿಂದ ಜಮೀರ್ ಬಹಳ ಬೇಸರ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಶಾಸಕ ಸ್ಥಾನಕ್ಕೂ ಕೂಡ ಇಲ್ಲಿ ರಾಜೀನಾಮೆ ನೀಡೋಕೆ ಮುಂದಾಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರೋದು. ಆದ್ರೆ ಡಿಕೆ ಶಿವಕುಮಾರ್ ಅವರ ಸಹೋದರ ಹಾಗೂ ಆಪ್ತ ನಾಯಕ ಡಿಕೆ ಸುರೇಶ್ ಇಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ, ಜಮೀರ್ ಅವರನ್ನ ಸಮಾಧಾನ ಮಾಡಿದ್ದಾರೆ ಅಂತ ಬಲ್ಲ ಮೂಲಗಳು ಕೂಡ ತಿಳಿಸಿದೆ. ಇದೀಗ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡಿಸ್ತೀನಿ ಅಂತ ಡಿಕೆ ಸುರೇಶ್ ಬಲವಾದ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಈಗ ಸದ್ಯ ಕೇಳಿ ಬರ್ತಾ ಇರೋದು. ಜಮೀರ್ ಅಹಮದ್ ಖಾನ್ ಬಹಳ ದೊಡ್ಡ ಲೀಡರ್ ಅನ್ನುವಂಥದ್ದು ಗೊತ್ತಿದೆ. ಕಾಂಗ್ರೆಸ್ನಲ್ಲಿ ಹೆಂಗೆ ಇವಾಗ ಮುಸ್ಲಿಂ ಸಮುದಾಯದಲ್ಲಿ ಈಗ ರಿಜ್ವಾನ್ ಅರ್ಷದ್ ಇರ್ಬೋದು, ಎನ್.ಎ. ಹ್ಯಾರಿಸ್ ಇರ್ಬೋದು, ಅವರ ಒಂದು ಬಣ ಹೆಂಗಿದೆಯೋ ಡಿಕೆ ಶಿವಕುಮಾರ್ ಅವ್ರ ಜೊತೆ ಆಪ್ತರಾಗಿ, ಅದೇ ರೀತಿ ಜಮೀರ್ ಅಹಮದ್ ಖಾನ್ ಕೂಡ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಬಹಳ ಒಳ್ಳೆ ಒಗ್ಗಟ್ಟಿನಿಂದ ಗುರುತಿಸಿಕೊಂಡವರು. ಸೊ ಹಾಗಾಗಿ ಸಚಿವ ಸ್ಥಾನ ಅವ್ರಿಗೆ ಸಿಗಲೇಬೇಕು ಅಂತ ಹೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇಂದ ಹಿಡಿದು ಅವರ ಬೆಂಬಲಿಗರು ಯಾವ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಒಂದ್ ಕಡೆ DCM ಸ್ಥಾನ ಕೊಡಿ ಅಂತಿದ್ರೆ, ಮತ್ತೊಂದ್ ಕಡೆಗೆ ಇಲ್ಲ ಅವರಿಗೆ ಬೇರೆ ಏನಾದ್ರೂ ಸಚಿವ ಸ್ಥಾನ ಕೊಡಿ, ಕೈ ಬಿಡಂಗಿಲ್ಲ ಅನ್ನುವಂತಹ ಕೂಗು ಕೂಡ ಬಹಳಷ್ಟು ಅವರ ಬೆಂಬಲಿಗರು ಕೇಳಿದ್ರು. ಅದರ ಹಿನ್ನೆಲೆಯಲ್ಲಿ ದಾವಣಗೆರೆಯ ಆಡಿಯೋ ಬಾಂಬ್ ಏನಿದೆ ಅದು ಬಹಳ ವೈರಲ್ ಆಗ್ತಾ ಇದ್ದಂತೆ ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಅವ್ರನ್ನ ಕೈ ಬಿಟ್ಬಿಡ್ಬೋದಾ ಅನ್ನುವಂತಹ ಪ್ರಶ್ನೆ ಕೂಡ ಕೇಳಿ ಬಂದಿತ್ತು. ಆದ್ರೆ ಖುದ್ದು ಜಮೀರ್ ಅಹಮದ್ ಅವರೇ ಇಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿಬಿಟ್ಟು ಈ ಶಮನ ಏನಿತ್ತಲ್ಲ ಅದನ್ನ ಬಗೆಹರಿಸ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಡಿಕೆ ಸುರೇಶ್ ಅವರ ಪರಮ ಆಪ್ತರು ಜಮೀರ್ ಅಹಮದ್. ಹಾಗಾಗಿ ಇಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಡಿಕೆ ಸುರೇಶ್ ಏನಾದರೂ ಲಾಬಿ ಮಾಡ್ತಿದ್ದಾರಾ ಅನ್ನುವಂಥದ್ದು ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇರೋದು. ಸದ್ಯ ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಫ್ರೀಡಂ ಪಾರ್ಕ್ ಜೊತೆಗೆ ರಾಜ್ಯದಾದ್ಯಂತ ಎಲ್ಲ ಕಡೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಆಡಿಯೋನೆಲ್ಲ ಮರೆತು ಬಿಟ್ಟು ಕಾಂಗ್ರೆಸ್ನ 2ನೇ ಸಚಿವ ಸಂಪುಟ ಇದರಲ್ಲಿ
ಜಮೀರ್ ಅಹಮದ್ ಅವ್ರಿಗೆ ಏನಾದರೂ ಸಚಿವ ಸ್ಥಾನ ಸಿಗುತ್ತಾ? ನೋಡಿ, ಇಲ್ಲಿ 3 ಜನ ರೇಸಲ್ಲಿದ್ದಾರೆ ಮುಸ್ಲಿಂ ಸಮುದಾಯದಿಂದ. ಜಮೀರ್ ಅಹಮದ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಹಾಗೆ NA ಹ್ಯಾರಿಸ್. ಸೊ ಈ 3 ಜನರಲ್ಲಿ ಪ್ರಾಬಲ್ಯ ಯಾರಿಗೆ ಸಿಗುತ್ತೆ, ಯಾರಿಗೆ ಸಚಿವ ಸ್ಥಾನ ಹೋಗುತ್ತೆ? ಜೊತೆಗೆ ಈ ಆಡಿಯೋ ಶಮನ ಮಾಡಿಕೊಂಡು DK ಶಿವಕುಮಾರ್ ಅವರ 2ನೇ ಸಚಿವ ಸಂಪುಟದಲ್ಲಿ ಅವ್ರಿಗೇನಾದರೂ ಮಂತ್ರಿಗಿರಿ ಕೊಡ್ತಾರಾ? ಎಲ್ಲ ಖಾತೆ ಖ್ಯಾತೆ ಲಾಬಿಗಳ ಮಧ್ಯದಲ್ಲಿ ಜಮೀರ್ ಗೆಲ್ತಾರಾ? ಇದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.